ಆಕ್ಷನ್. ಅದು ನೋಡ್ತೀರಾ ಸಿನಿಮಾದಲ್ಲಿ? ನಿವೇದಿತಾ ಯಾಕೋ ಭಾವುಕರ ಆಗ್ತಿದ್ದಾರೆ. ಶೂಟಿಂಗ್ ಎಂಡ್ ಅಲ್ವಾ ಅದಕ್ಕೆ. That's what. I was just thinking, ಯೂಶಲಿ ನಾನು ಯಾವುದೇ ಪ್ರಾಜೆಕ್ಟ್ ಕೂಡ ಮಾಡಿದಾಗಲೂ ಕೂಡ ಅದು ಏನೇನು ಮುಗಿಯುತ್ತೆ ಅಂತ ಬಂದಾಗ ಎಮೋಷ್ನಲ್ ಆಗೇ ಆಗ್ತೀನಿ. ಆ್ಯಂಡ್ ಇವಾಗ ಎಲ್ಲ ಸೀನ್ಸ್ ಎಲ್ಲ ನೆನೆಸ್ಕೊಳ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಎಮೋಷ್ನಲ್ ಆದೆ ಅಷ್ಟೇ. ಒಂದ್ಸತಿ ಅವರು ಸ್ಟುಡಿಯೋ ಹೋಗಿ ಸುಮ್ಮನೆ ಫುಟೇಜ್ ತೋರಿಸ್ತಿದ್ದೆ, ಹಂಗೆ ನೋಡ್ತಿದ್ರು ಅವ್ರು. ನೋಡ್ತಾನೆ ಇದ್ರು ಸೈಲೆಂಟ್ ಆಗೋದು. ಯಾಕೆ ಬ್ರೋ ಅದೇ ನನ್ನ ಮನೆಯದೆಲ್ಲ ನೆನಪಾಗ್ತಿದೆ, ಅವರು ಎಲ್ಲ ಕನೆಕ್ಟ್ ಆಗ್ತಿದೆ ಅಂತ. ಸೊ ಒಂದಷ್ಟು ವಿಚಾರಗಳು ನಾನು ನೋಡಿದ್ದೀನಿ, ಅದು ನನ್ನಲ್ಲೇ ಇರುತ್ತೆ. ಎಲ್ಲ ಪ್ರೊಡ್ಯೂಸರ್ಸ್ ಸಿನಿಮಾ ಪ್ರಮೋಷನ್ಗೆ ಬರಲ್ಲ ಅಂತ ಹೀರೋಯಿನ್ ಮೇಲೆ ಕಂಪ್ಲೇಂಟ್ಸ್ ಮಾಡೋದಿರುತ್ತೆ. ನಿವೇದಿತಾ ಮೇಲೆ ಆ ಥರದ ಕಂಪ್ಲೇಂಟ್ಸ್ ಇರ್ಲಿಕ್ಕಿಲ್ಲ, ಯಾಕಂದ್ರೆ ಕರೆದ ತಕ್ಷಣ ಹೌದು, ಇಬ್ಬರು ಅಷ್ಟೇ ಮೇಡಮ್. ಏನು ಟೈಮ್ ಹೇಳಿರ್ತಾರೆ ಆ ಟೈಮ್ಗೆ ಇತ್ತು. ಅದು ಮೇಡಮ್ ಫೈಟ್ನಿ ನನಗೆ ಇನ್ನೊಂದು ದಿನ ಕೊಡಿ ಅಂತ ಕೇಳ್ತಿದ್ರು ಪ್ರೊಡ್ಯೂಸರ್ಗೆ. ಅಷ್ಟು ಡೆಡಿಕೇಟಿವ್ ಆಗಿದ್ದಾರೆ. ಒಬ್ಬ ಡೈರೆಕ್ಟ್ರಿಗೆ ಈ ಥರ ಆರ್ಟಿಸ್ಟ್ಗಳು ಸಿಕ್ಬಿಟ್ರೆ ನಿಜವಾಗ್ಲೂ ಏನು ಬೇಕಾದ್ರೂ ಮಾಡಿಸ್ಬೋದು ಅಷ್ಟೇ. ಹೇಳಿದ್ರಂದ್ರೆ ಪ್ರಾಬಬ್ಲಿ ನೀವು ಅವ್ರ ನರೇಶನ್ ಕೇಳಬೇಕು, ಅಷ್ಟು ಇಮ್ಯಾಜಿನೇಷನ್ ಹೋಗ್ತೀರಾ ಅಂದರೆ ಅಷ್ಟು ಚೆನ್ನಾಗಿ ಹೇಳಿದ್ರು. ನಂಗೆ ಯಾವತ್ತೂ ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ನನಗೆ ನರೇಟ್ ಮಾಡಿದ್ನ ನಾನು ಕೇಳೇ ಇರಲಿಲ್ಲ. ಸೊ ಅದರಿಂದ ನಾನು ಒಪ್ಕೊಂಡೆ. ಆ್ಯಂಡ್ ಇವನ್ ಚಂದನ್ ಕೂಡ ಅವಾಗ ಸ್ಟೋರಿ ಕೇಳಿದ ತಕ್ಷಣ ಅವರು ಮನೆಗೆ ಹೋದ್ಮೇಲೆ ತುಂಬ ಚೆನ್ನಾಗಿದೆ ಅಲ್ಲ ಸ್ಟೋರಿ, ನಾನು ಇಮ್ಯಾಜಿನ್ ಮಾಡ್ಕೊಂಡೆ ಅಂತೆಲ್ಲ ಹಂಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನಮ್ಮಿಬ್ರಿಗೂ ಅನಿಸ್ತು, ಓಕೆ ಮೂವಿ ತುಂಬಾ ಚೆನ್ನಾಗಿ, ಸ್ಟೋರಿ ಚೆನ್ನಾಗಿದೆ, ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಲಾಸ್ಟ್ ಟೈಮ್ ಇಬ್ರು ಇದೇ ಶೂಟಿಂಗ್ ಸೆಟ್ ಅಲ್ಲೇ ನಾಗರಬಾವಿ ನಿಮ್ಮ ಇಬ್ಬರ ಆನಿವರ್ಸರಿ ಆ ನೆನಪುಗಳೇನಾದ್ರು? ಆ ಡಿಸಿಷನ್ ಮಾಡೋದಿದೆಯಲ್ವಾ, ಅದು ಸುಮ್ಮನೆ ಏನೋ ಹೋಗು ಒಂದು ಅಂಗಡಿಲಿ ಬಟ್ಟೆ ತೊಗೊಂಡಂಗಲ್ಲ. ಸೊ ನಮ್ಮ ಲೈಫ್ನ ನಾವು ತುಂಬ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪಾಗಿ ಮಾತಾಡಿ ನಾವು ಸಪ್ರೇಟ್ ಆದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡಿದ್ದೀವಿ. ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ದು. ಇಟ್ ವಾಸ್ ನಾಟ್ ಲೈಕ್ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರೋವಂಥದ್ದಲ್ಲ. ತುಂಬ ಯೋಚನೆ ಮಾಡಿರೋವಂಥದ್ದು ಅದು. ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ, ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ. ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟ್ ಆಗಿದ್ದು. ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ ನಾನೇ ಫಸ್ಟ್ ಜಾಸ್ತಿ ಖುಷಿ ಪಡೋದು ನಾನೇ. ಸೊ ಹಾಗಾಗಿ ನಾವು ತೊಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ. ಆಬ್ವಿಯಸ್ಲಿ ಎಮೋಷ್ನಲ್ ಆದೆ. ಆ್ಯಂಡ್ ನೀವು ಈ ಥರ ಕ್ವೆಶ್ಚನ್ ಕೇಳಿದ್ರೆ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಯಾಕಂದರೆ ಏನು ಫೀಲೇ ಆಗಲ್ಲ ಅನ್ನೋ ಥರ ಇರಲ್ಲ. ಆಬ್ವಿಯಸ್ಲಿ ಅಷ್ಟು ಇಯರ್ಸ್ ಎಲ್ಲ ಇದ್ಮೇಲೆ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರತ್ತೆ. ಬಟ್ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ. ಮೇ ಬಿ ಅವರಲ್ಲಿ ಇನ್ನೂ ಒಂದು ಒಬ್ರಿಗೊಬ್ರಿಗೆ ಪ್ರೀತಿ ಇದೆಯಲ್ಲ ಜಾಸ್ತಿ ಇತ್ತೇನೋ, ಅದಕ್ಕೆ ಒಂದಾಗಿರ್ಬೋದು. ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಬಿಲಿಟಿ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಐ ಡೋಂಟ್ ಥಿಂಕ್ ಅದು ನೆಕ್ಸ್ಟ್ ಫ್ಯೂಚರೆಲ್ಲ ರಿಕನ್ಸೈಲ್ ಆಗ್ಬೋದು. ನನಗೆ ಅನಿಸುತ್ತೆ ನಮ್ಮ ಸೊಸೈಟಿನೇ ಆಗಿದೆ. ಅಂದರೆ ಏನೇ ಆದರೂ ಕೂಡ ಹುಡುಗಿರ್ದೆ ತಪ್ಪು ಅಂತ ಬ್ಲೇಮ್ ಮಾಡಿಬಿಡ್ತಾರೆ. ಫಸ್ಟ್ ಇವರೇ ಸರಿ ಇಲ್ಲ, ಇವ್ರಿಗೇನೋ ಇತ್ತು, ಇವ್ರು ಹಾಗೆ ಇವ್ರು ಸರಿ ಇಲ್ಲ ಅಂತ. ಅದು ಕಾಮನ್. ಅದು ಇವಾಗ ನೀವೇ ಇಷ್ಟು ಎಕ್ಸಾಂಪಲ್ಸ್ ಕೊಟ್ರಿ. ಅವ್ರ ಲೈಫಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ನಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಅದನ್ನು ಹೇಳ್ಕೊಳ್ಳೋ ನೆಸೆಸಿಟಿನೂ ಇಲ್ಲ. ಅಸಂಪ್ಷನ್ಸ್ ಅಂತ ಮಾಡ್ತೀವಿ ಯೂಶಲಿ. ಇವ್ರದೇ ತಪ್ಪಿರುತ್ತೆ ಅಂತ ಅದು ಬ್ಲೇಮ್ ಗೇಮ್ ನಡೀತಾನೆ ಇರುತ್ತೆ. ಆ್ಯಂಡ್ ನಾವು ಅದನ್ನು ಚೇಂಜ್ ಮಾಡೋದಕ್ಕೂ ಆಗಲ್ಲ. ಅದು ಹೇಗೆ ಅವ್ರಿಗೆ ಬರಬೇಕು, ಈ ಥರ ನಾವು ಮಾಡಬಾರ್ದು, ಒಬ್ರ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡಬಾರ್ದು. ಅದು ಹ್ಯುಮ್ಯಾನಿಟಿ ಅನ್ನೋದು ಎಲ್ರಿಗೂ ಇರಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಇದನ್ನು ಓವರ್ಕಮ್ ಏನು ಮಾಡಿದೆ, ಹೇಗೆ ನಾನು ಮಾಡ್ತೀನಿ ಅಂದರೆ ನನ್ನ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಇವಾಗ ಬೇರೆಯವ್ರು ನನ್ನ ಬಗ್ಗೆ ಏನು ಅನ್ಕೊಳ್ತಾರೆ, ಅದು ನನಗೆ ಸಂಬಂಧನೇ, ಅದು ನನ್ನ ಪ್ರಾಬ್ಲಮ್ ಅಲ್ಲ, ಅದು ಅವ್ರ ಪ್ರಾಬ್ಲಮ್ಮು. ಅವ್ರು ನನ್ನ ಬಗ್ಗೆ ಆ ಥರ ಯೋಚನೆ ಮಾಡ್ತಿದ್ರೆ ಅದು ಅವ್ರ ಪ್ರಾಬ್ಲಮ್. ನನ್ನ ಪ್ರಾಬ್ಲಮ್ ಹೆಂಗಾಗತ್ತೆ? ಸೊ ಬೇರೆಯವ್ರು ನನ್ನ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ ಅಂತ ಅದ್ರ ಬಗ್ಗೆ ಕುಗ್ಗೋದಾದರೆ ನನ್ನ ಮೈಂಡ್ ಅಷ್ಟು ವೀಕ್ ಇಲ್ಲ. ನಾನು ನನ್ನ ವರ್ಕ್ನ ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡು ಪ್ಯಾಷನೇಟಾಗಿ ಕೆಲಸ ಮಾಡ್ತೀನಿ.
ಆ್ಯಂಡ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಒಂದಷ್ಟು ಕಮೆಂಟ್ಸ್ ಏನೇ ಬಂದರೆ ನಾನು ಓಪನ್ ಮಾಡಿ ನೋಡೋದೂ ಇಲ್ಲ, ನಂಗೆ ಗೊತ್ತೂ ಇಲ್ಲ ಆ್ಯಕ್ಚುಲಿ ಏನೇನು ಬರುತ್ತೆ ಅಂತ. ಮಾಡ್ಕೊಳ್ಳಿ, ಅವ್ರು ಖುಷಿ ಬರುತ್ತಾ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅವ್ರಿಗೆ ಖುಷಿ ಸಿಗುತ್ತಾ, ದೇವ್ರು ನೋಡ್ಕೊಳ್ತಾನೆ. ನನ್ನ ಪಾಡಿಗೆ ನಾನು ನನ್ನ ಕೆಲಸ ಏನಿದೆ ಅದನ್ನು ಮಾಡಿಕೊಂಡು ಖುಷಿಯಾಗಿ ಇರ್ತೀನಿ. ಆ್ಯಂಡ್ ಹೋಪ್ಫುಲಿ ಒಂದಷ್ಟು ಜನ ನೆಗೆಟಿವ್ ಸೈಡ್ ಇದ್ದರೂ ಕೂಡ ತುಂಬಾ ಇಷ್ಟಪಡೋರು ತುಂಬ ಜನ ಇರ್ತಾರೆ. ಬಟ್ ಇಷ್ಟಪಡೋರು ಎಲ್ಲರೂ ಅದನ್ನು ಟೈಪ್ ಮಾಡಿ ನಮಗೆ ನೀವು ಇಷ್ಟ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋರಿರಲ್ಲ. ಲೈವಾಗಿ ಬಂದು ಮಾತಾಡ್ಸೋದು, ಪ್ರೀತಿಯಿಂದ ಮಾತಾಡ್ಸೋರು ತುಂಬಾ ಇರ್ತಾರೆ. ಸೊ ಅವ್ರು ಬಂದು ಮಾತಾಡ್ಸಿದಾಗ ಖುಷಿ ಆಗುತ್ತೆ, ಇನ್ನೂ ಚೆನ್ನಾಗಿ ಏನಾದರೂ ಕೆಲಸ ಮಾಡಿ ಪ್ರೂವ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಆಲ್ಸೋ ವಿಮೆನ್ ಶುಡ್ ಬಿ ಸೆಲ್ಫ್ ಸಫಿಷಿಯೆಂಟ್. ಅವ್ರು ಕೆಲಸ ಮಾಡಬೇಕು, ಅವ್ರದ್ದೇ ಆದಂಥ ಒಂದು ಸಂಪಾದನೆ ಇರಬೇಕು. ಆವಾಗ ಯಾರು ಏನೇ ಅಂದರೂ ಅಷ್ಟು ತಲೆ ಕೆಡ್ಸ್ಕೊಳ್ಳೋದು ಅವಶ್ಯಕತೆನೇ ಬರಲ್ಲ. ಸರ್ ಒಂದು ರಿಕ್ವೆಸ್ಟ್, ನನಗೆ ಸೀನ್ ಇದೆ ಸರ್. ಆ್ಯಸ್ ಎ ಸೆಡ್, ಅದು ಬೇರೆಯವ್ರ ಅವ್ರ ಅಸಂಪ್ಷನ್ ಅಷ್ಟೇ. ಇವಾಗ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಿರಲ್ಲ. ನೀವು ನಿಮ್ಮ ಲೈಫಲ್ಲಿ ಎಷ್ಟು ಕಷ್ಟ ಅನುಭವಿಸಿರ್ತೀರ. ಪ್ರತಿಯೊಬ್ಬರು ಅಷ್ಟೇ ಕೂತ್ಕೊಂಡು ವಿಡಿಯೋ ಮಾಡ್ತಿರೋರಾಗಿರಲಿ ಅಥವಾ ಅವ್ರ ವಿಡಿಯೋ ನೋಡೋರಾಗಿರಲಿ, ಎಲ್ಲರೂ ಅವ್ರ ಲೈಫಲ್ಲಿ ಎಲ್ರಿಗೂ ಕಷ್ಟ ಇರುತ್ತೆ, ಎಲ್ಲರೂ ಸ್ಟ್ರಗಲ್ಸ್ ಮಾಡ್ತಿರ್ತಾರೆ. ಬಟ್ ಅವ್ರನ್ನ ನೋಡಿದಾಗ ಗೊತ್ತಾಗಲ್ಲ, ಅವ್ರ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವಾ, ಎಷ್ಟು ಹೆಂಗೆ ಓಡಾಡ್ತಿರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ, ನಮ್ಮ ಲೈಫ್ ಯಾಕೆ ಹಿಂಗಿದೆ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ. ಬಟ್ ಅವ್ರವ್ರ ಲೈಫಲ್ಲಿ ಏನೇನು ಕಷ್ಟ ಇರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ಸುಮ್ಮನೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಕೆಟ್ಟದಾಗಿ ರಿಕ್ವೆಸ್ಟ್ ಅಷ್ಟೇ, ಏನೇನೋ ಅನ್ನೋದು. ಐ ಹೋಪ್ ನೀವು ಮಾಡಬೇಡಿ, ಬಟ್ ಹಂಗೂ ಮಾಡಬೇಕು, ಟ್ರಾಲ್ ಮಾಡಬೇಕು ಅಂದರೆ ಮಾಡಿ. ನಿಮ್ಗೆ ಖುಷಿ ಸಿಗತ್ತಾ ಒಬ್ರು ಕೆಟ್ಟದ್ದು ಬಯಸೋದು, ಓಕೆ, ನೋ ಪ್ರಾಬ್ಲಮ್. ಬಟ್ ಆಸ್ ಮಚ್ ಆಸ್ ಪಾಸಿಬಲ್ ನೀವು ಕೇಳಿದ್ರೆ ಬೇಜಾರಾಗತ್ತಾ ಅಂತ, ನಂಗೆ ಏನೂ ಬೇಜಾರಾಗಲ್ಲ, ನಂಗೆ ಏನೂ ಎಫೆಕ್ಟ್ ಆಗಲ್ಲ. ಬೇಕಿದ್ರೆ ಇನ್ನೂ ಬೈರಿ, ಇನ್ನೂ ಟ್ರಾಲ್ ಮಾಡಿ, ನೋಡ್ತೀನಿ ಅಷ್ಟೇ. ಇಲ್ಲ, ಅವ್ರು ಏನು ಹೇಳಿದ್ರು ಅದು ನಾನು ಅವ್ರಿಗೆ ಅವಾಗ ಹಂಗೆ ಹೇಳಿ ಸಮಾಧಾನ ಮಾಡ್ತಿದ್ದೆ. ಅದನ್ನೆಲ್ಲ ನೆನಪಾಯ್ತು ನನಗೆ. ನಾವು ಒಟ್ಟಿಗೆ ಇದ್ದಾಗ್ಲೂ ಆ ಥರ ಎಲ್ಲ ಟ್ರೋಲ್ಸ್ಗಳನ್ನ ನೋಡಿದ್ವಿ. ಸೊ ಹಾಗಾಗಿ ಇದು ಅವರವರ ವೈಯಕ್ತಿಕ. ಅದು ಇವಾಗ ಹೇಳ್ದಂಗೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಏನಿದೆ ಇಂಡಿಯಾದಲ್ಲಿ, ಸೊ ಅದನ್ನೆಲ್ಲರೂ ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಇಟ್ಸ್ ಫೇರ್ ಎನಫ್ ಅನ್ಸುತ್ತೆ. ಯಾಕಂದರೆ ಅದು ಸರ್ಕಾರನೇ ಅದನ್ನು, ನಮ್ಮ ಸಂವಿಧಾನನೇ ಅದನ್ನು ಸಪೋರ್ಟ್ ಮಾಡ್ತಿರ್ಬೇಕಾದಾಗ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ತುಂಬ ಚಿಕ್ಕವನು ಅಂತ ಅನಿಸ್ತಾ ಇದೆ. ಸೊ ದಟ್ಸ್ ದೇರ್ ಜಾಬ್. ಇವಾಗ ಒಂದು ಟ್ರೋಲ್ ಪೇಜ್ ಆಗಿರ್ಬೋದು, ಇನ್ನೊಂದು ಆಗೋದು, ಅವರು ಅದನ್ನೇ ಪ್ರೊಫೆಷನಲ್ ಆಗಿ ತೊಗೊಂಡಿರ್ತಾರೆ. ಸೊ ನನಗೆ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ.